ಮಂಗಳೂರು ನಗರದ ನಾಗೋರಿ ಪ್ರದೇಶದಲ್ಲಿರುವ ಕಂಕನಾಡಿ ಪೊಲೀಸ್ ಠಾಣೆಯ ಹಿಂಭಾಗದ ವಸತಿ ಪ್ರದೇಶದಲ್ಲಿ ಜುಲೈ 1 ಬುಧವಾರ ಗುಡ್ಡ ಕುಸಿತ ಸಂಭವಿಸಿದ್ದು 3 ಸಾವನ್ನಪ್ಪಿದ್ದಾರೆ. ಹಂಚಿನ ಮನೆ ಮಣ್ಣಿನಡಿ ಸಿಲುಕಿದ ಪರಿಣಾಮ 6 ಮಂದಿ ಅವಶೇಷಗಳ ಅಡಿ ಸಿಲುಕಿದ್ದರು. ಘಟನೆ ಬಗ್ಗೆ ವರದಿಯಾಗುತ್ತಿದ್ದಂತೆ ಸ್ಥಳಕ್ಕೆ ರಕ್ಷಣಾ ತಂಡಗಳು ಧಾವಿಸಿ ಕಾರ್ಯಾಚರಣೆ ನಡೆಸಿ ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ದವರಲ್ಲಿ 3ರನ್ನು ರಕ್ಷಣೆ ಮಾಡಿ ಸುರಕ್ಷಿತವಾಗಿ ಹೊರತೆಗೆದು ಆಸ್ಪತ್ರೆಗೆ ದಾಖಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. 3ರ ಮೃತದೇಹಗಳನ್ನು ರಕ್ಷಣಾ ಸಿಬ್ಬಂದಿಯವರು ಹೊರತೆಗೆದಿದ್ದಾರೆ. ಮೃತ ದುರ್ದೈವಿಗಳು ಅನಾಮಿಕಾ ಚೌರಾಸಿಯಾ, ಪರಿ ಮತ್ತು ಶಾಂತ ಎನ್ನುವವರಾಗಿದ್ದಾರೆ. ಅಲ್ಕಾ, ಅನುಷಾ ಮತ್ತು ಬಾಲಕೃಷ್ಣ ಎನ್ನುವರು ಬದುಕಿ ಉಳಿದಿದ್ದಾರೆ. ಘಟನಾ ಸ್ಥಳಕ್ಕೆ ಜಿಲ್ಲಾಧಿಕಾರಿ ದರ್ಶನ್ HV ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ರಕ್ಷಣಾ ಕಾರ್ಯ ಮುಕ್ತಾಯಗೊಂಡಿದೆ ಎಂದು ಅಧಿಕಾರಿಗಳು ಮಾಹಿತಿಯನ್ನ ನೀಡಿದ್ದಾರೆ. ಮೃತ ದುರ್ದೈವಿಗಳು ಬಿಹಾರ ಮೂಲದವರಾಗಿದ್ದು ಕಂಕನಾಡಿಯಲ್ಲಿ ಕಳೆದ 20 ವರ್ಷಗಳಿಂದ ವಾಸವಾಗಿದ್ದರು. 4:30ಗೆ ಆಗಿರ್ಬೋದು ಅಂದಾಜು. ಅವಾಗ ಹಂಚಿದೆಲ್ಲ ತುಂಡು ಮೇಲೆಯಿಂದ ಪಟಪಟ ಅಂತ ಬಿತ್ತು ತಲೆ ಮೇಲೆಲ್ಲ. ಆಗ ಒಮ್ಮೆಲೆ ಬೊಬ್ಬೆ ಹಾಕಿ 4 ಜನ ಕೂಡ ಹೊರಗೆ ಓಡ್ ಬಂದ್ವಿ ನಾವು. ಮತ್ತೆ ನೋಡುವಾಗ ಆಚೆ ಮನೆಯವರು ಕೂಡ ಓಡ್ಕೊಂಡು ಬಂದ್ರು. ಲಾಸ್ಟಿನ ಮನೆಯದ್ದು 4 ಮಕ್ಕಳ ಮೇಲೆ ಇದು ಮಣ್ಣೆಲ್ಲ ಬರೆ ಬಿದ್ದಿದೆ. ಮತ್ತೆ ಆದ್ರ ಈಚೆ ಮನೆಯದ್ದು ಕೂಡ 3ನೇ ಮನೆಯದು, ಅದು ಅವರದ್ದು ಕೂಡ ಮೇಲೆ ಇದೆಲ್ಲ ಮಣ್ಣೆಲ್ಲ ಬಿದ್ದು ಅದೇ ಅವರನ್ನೆಲ್ಲ ತೆಗ್ದು ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ. ಮೋಸ್ಟ್ಲಿ ಗೊತ್ತಿಲ್ಲ ಕರೆಕ್ಟ್, 2 ಡೆತ್ ಅಂತ ಹೇಳ್ತಿದ್ದಾರೆ. ಮತ್ತೆ ಆ ಹೆಂಗ್ಸು ಕೂಡ ಡೆತ್ ಅಂತ ಹೇಳ್ತಿದ್ದಾರೆ. ಕರೆಕ್ಟ್ ಗೊತ್ತಿಲ್ಲ ಸರ್ ನಂಗೆ ಕನ್ಫರ್ಮ್. ಅದು ಲಾಸ್ಟಿನವರು UP ಅವರು, UP. ಮತ್ತೆ 3ನೇ ಮನೆಯವರು ಮೋಸ್ಟ್ಲಿ ಉಡುಪಿ ಆಚೆಯವರು. ಮತ್ತೆ ಆಮೇಲೆ 2ನೇ ಮನೆಯವರು ಡೆಲ್ಲಿ ಅವರು. ನಾವು ಇದೇ ಊರಿನವರು. ಲಾಸ್ಟಿನವರು ಅವರು ಕಾರ್ಪೆಂಟರ್ ಕೆಲಸವನು. ಮತ್ತೆ 3ನೇ ಮನೆಯವರು ಆಕಾರ್ ಇದೆ ಅಲ್ವಾ, ಅದು ಕೂಡ ಕಾರ್ಪೆಂಟರ್ ಆಗಿರ್ಬೋದು. ಆಕಾರ್ ಅಲ್ಲಿ ಕೆಲಸ ಮಾಡ್ತಾರೆ. ವೈಫು ಇಲ್ಲಿ ಅಡ್ಯಾರಲ್ಲಿ ಇದು ಉಂಟಲ್ವಾ ನ್ಯಾಚುರಲ್ ಬೋಂಡದ್ದು, ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಗೊತ್ತು 4 ಮಕ್ಕಳದ್ದು. ದೊಡ್ಡವಳದ್ದು ಅಲ್ಕಾ, ಸೆಕೆಂಡ್ ಇದ್ದು ಅನುಷ್ಕಾ, 3ನೇದು ನಾನು ಚೋಟಿ ಅಂತ ಕರೀತೇವೆ ಅಲ್ಕಾ, ಅನುಷ್ಕಾ, ಉಳದ ಕರೆಕ್ಟ್ ಹಂಗೆ ಈಗ ನಂಗೆ ಬರ್ತಾ ಇಲ್ಲ. ಇಂದು ತಂದೆ ಲಾಲ್ ಬಾಬು ಲಾಸ್ಟ್ ಮನೆಯವ್ರದ್ದು. ಮತ್ತೆ ಆಚಾರ್ಯ ಅವರು 2 ಇದ್ದಾರೆ, ಅವ್ರ ಗಂಡ ಹೆಂಡತಿ, ಬಾಲಕೃಷ್ಣ ಮತ್ತು ಶಾಂತ. ಹೌದು ಹೇಳಿದ್ರು, ಆಗಿರ್ಬೋದು ಅಂತ ಹೇಳ್ತಿದ್ದಾರೆ ಸರ್. ನನಗೆ ಕನ್ಫರ್ಮ್ ಗೊತ್ತಿಲ್ಲ. ಅದೇ ಗೊತ್ತಿಲ್ಲ ಸರ್ ನನಗೆ ಅದೆಲ್ಲ. 4:15 ಅಂದಾಜು ಸರ್. ನಾನು ಹೋಗುವಾಗ ನೋಡ್ಲಿ, ನಾನು ಅಲ್ಲಿದ್ದೆ, ನೋಡ್ಲಿಲ್ಲ. ಹೋಗುವಾಗ್ಲೇ ಇದಾಗಿದೆ ಏನು ಗೊತ್ತಿಲ್ಲ ಸರ್ ನನಗೆ ಕರೆಕ್ಟ್. 4:15 ಗಂಟೆ ಟೈಮಿಗೆ ನಾವು ಮಲಗಿದ್ದೇವೆ. ಇಲ್ಲಿ ಒಮ್ಮೆಲೆ ಸೌಂಡ್ ಬಂದು ನೋಡುವಾಗ ಎಲ್ಲ ಹಂಚೆಲ್ಲ ಬೀಳ್ತಿತ್ತು. ಮತ್ತು ಹೊರಗಡೆ ನೋಡಿದ್ರೆ ಇದು ಜಾಮ್ ಆಗಿತ್ತು. ಬಂದು ಓಡಿ ಹೋಗಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೊರಗಡೆ ಹೋದೆ. ಮತ್ತು ಪೊಲೀಸ್ ಸ್ಟೇಷನ್ಗೆ ಹೋದೆ. ಅವರೆಲ್ಲ ಬಂದು ಚಾರ್ಜರ್ಸ್ ಎಲ್ಲ ತರಿಸಿ ಒಳ್ಳೆ ಹೆಲ್ಪ್ ಮಾಡಿ ಆಚೆ ಮನೆಯವರನ್ನೆಲ್ಲ ಎಬ್ಬಿಸ್ಲಿಕ್ಕೆ ಹೋಗುವ ಅವರೆಲ್ಲ ಲಾಸ್ಟ್ ಮನೆಯವರು ಸಿಕ್ಕಾಕೊಂಡಿದ್ರು. 4 ಮಕ್ಕಳು ಒಳಗಡೆ ಇತ್ತು. ಇನ್ನೊಂದು ಮನೆಯಲ್ಲಿ 2 ಗಂಟೆ ಹೆಂಡತಿ ಒಳಗಡೆ ಇದ್ರು. ಈ ಮನೆಯ ಇದರ ಪಕ್ಕದ ಮನೆಯವರು ಮತ್ತು ನಾವು ದೇವರದಿಂದ ನಮಗೇನು ತೊಂದರೆ ಆಗಿಲ್ಲ. ಆದರೆ ಮನೆ ಮೇಲೆ ಎಲ್ಲ ಬರೆ ಬಿದ್ದು ಎಲ್ಲ ಇದಾಗಿದೆ. ಇಲ್ಲ ಸರ್, ಇಲ್ಲ. ಅವರು ತಡೆಗೋಡೆ ಕಟ್ಟಿದ್ರು, ಕಟ್ಟಿ ಎಲ್ಲ ಸೇಫ್ ಇತ್ತು. ಮತ್ತೆ ಮನೆ ಕೂಡ ಹಾಗೆ ಗಟ್ಟಿ ಮಾಡಿ ಕೊಟ್ಟಿದ್ರು. ಏನು ಮನೆಯವ್ರದ್ದು ಏನು ಪ್ರಾಬ್ಲಮ್ ಅಲ್ಲ. ಮಳೆ ಬಂದು ನೀರು ಕುಸಿದು ಹೇಳಲಿಕ್ಕೆ ಆಗುದಿಲ್ಲ, ಆ ತರ ಆಗಿ ಬಿದ್ದು ಹೋಗಿದೆ. ಅವ್ರು ಎಂತ ಕೆಲಸ ಮಾಡ್ತಿದ್ರು? ಯಾರು? ಲಾಸ್ಟ್ ಮನೆಯವರು ಫರ್ನಿಚರ್ ಕೆಲಸ ಮಾಡ್ತಾ ಇದ್ದವರು. ಮತ್ತೊಬ್ರು ಕೂಡ ಇದು ಫರ್ನಿಚರ್ ಅಲ್ಲಿ ಆಕಾರಲ್ಲಿ ಕೆಲಸ ಮಾಡ್ತವ್ರು. ಮತ್ತೊಬ್ರು ಇಲ್ಲಿ ಸೆಲೂನ್ ಉಂಟು. ನಂದು ಪಿಕಪ್ ಟೆಂಪೋ ಡ್ರೈವರ್ ಆಗಿ ಆಟೋದಲ್ಲಿದ್ದೇನೆ. ಮತ್ತೆ ನಂದು ಮೊನ್ನೆ